ಗೆಳೆಯರೇ, ಇವತ್ತು ಈ ಥರ ರೆಡಿ ಆಗಿದ್ದು ಯಾಕಂದರೆ ಯುಗಾದಿ ಹಬ್ಬ ಇತ್ತು. ಅದರಿಂದ ನಮ್ಮ ಕಡೆ ಎಲ್ಲ ನಾವೆಲ್ಲ ಒಣ್ಣೆಯರು ಅಂತ ಕಟ್ತೀವಿ. ನಮ್ಮ ತಾತನ ಕಾಲದಿಂದನೂ ಅವು ಎತ್ಕೊಂಡು ಹಿಡ್ಕೊಂಡು ಒಂದಲ್ಲಿ ಕಟ್ಟಿ ಇದು ಮಾಡ್ತೀವಿ. ಈಗ ನಿಮ್ಗೆ ತೋರ್ಸ್ಕೊ ಬರ್ತೀನಿ ಒಂದೊಂದಾಗೆ. ಈಗ ನಮ್ಮಮ್ಮ ಗಂಧದ ಕಡ್ಡಿ ಎಲ್ಲ ಎತ್ತಿಟ್ಕೊಂಡಿದ್ದಾರೆ. ಈಗ ಬಂದು ನೋಡಿ ನೀವು, ಗಂಧದ ಕಡ್ಡಿ ಎಲ್ಲ ಎತ್ತಿಟ್ಕೊಂಡಿದ್ದಾರೆ. ಪೂಜೆ ಸಾಮಾನು ಅಲ್ಲಿ ನಮ್ಮ ಹಸ್ಗಳೆಲ್ಲ ರೆಡಿ ಆಗ್ಬಿಟ್ಟು ಸಿದ್ಧವಾಗವೆ. ರೆಡಿ ವರ್ಷನೂ ರೆಡಿಯಾಗಿ ಸಿದ್ಧ ಆಗದೆ. ನೆಕ್ಸ್ಟ್ ಕೆಲಸ ಏನಂದರೆ ನಮ್ಮ ಹಸ್ಗಳನ್ನ ಹಿಡ್ಕೋಗಿ ಒಣ್ಣೆ ಕಟ್ತೀವಿ. ಫ್ರೆಂಡ್, ನಾನು ಒಣ್ಣೆ ಕಟ್ಟೋಕ್ಕೆ ಹೋಯ್ತಾವೆ ಹೊಲಕ್ಕೆ. ಒಳ್ಳೆ ಟೈಮ್ ನೋಡಿಕೊಂಡು ನಮ್ಮ ಹಿರೀಕರು ಹೇಳವ್ರೆ ಆಗಿಂದನೂ ಒಳ್ಳೆ ಟೈಮ್ ನೋಡ್ತಾ ಎತ್ಕೊಳನ್ನ ಕಟ್ಟಬೇಕು, ಇಲ್ಲ ಹಸ್ಗಳಿದ್ರೆ ಹಸ್ಗಳನ್ನ ಕಟ್ಕೋಬೇಕು ಅಂತ. ಈಗ ನಮ್ಮಪ್ಪ ಎಲ್ಲ ಹಸ್ಗಳು ಕಟ್ತಾವ್ರೆ. ನಾವು ಅನ್ಸಿದ ನಮ್ಮ ಹೊಲಕ್ಕೆ ಹೋಯ್ತಾವೆ. ನಮ್ಮ ಅಪ್ಪ ಈ ಥರ ಕಟ್ತಿದ್ರು ನಮ್ಮ ಹಸ್ಗಳನ್ನ ಮೊಗಾಲ ಹಾಕಿ. ನಮ್ಮಮ್ಮ ಪೂಜೆ ಸಾಮಾನು ನಿಂತಿದ್ರು. ನಮ್ಮ ತಮ್ಮ ನಡ್ಕೊ ಬತ್ತವಣೆ ಅಲ್ಲಿ. ಈಗ ಕಟ್ಟಬೇಕಾದ್ರೆ ಒಂದು 2 ರೌಂಡ್ ಈ ಥರ ಉಳ್ಬೇಕಂತೆ ಹೊಲನ. ಅದಕ್ಕೆ ನಮ್ಮಪ್ಪ ಈಗ ಉಳ್ತವ್ರೆ. ನಮ್ಮ ಹಸ್ಗಳಂತೂ ಇಷ್ಟು ಚೆನ್ನಾಗಿ ಹೋಯ್ತಿದ್ದೋ, ಯಾಕಂದರೆ ಇವತ್ತು ಗೆಜ್ಜೆ ಎಲ್ಲ ಕಟ್ಬಿಟ್ಟಿದೆ. ಅದಕ್ಕೆ ಇಷ್ಟು ಚೆನ್ನಾಗಿ ಹೋಯ್ತಾ ಇದೆ. ಈ ಸಂಪ್ರದಾಯನ ಯಾಕೆ ಮಾಡ್ತಾರೆ ಅಂದರೆ, ನಮ್ಮ ಚಾಮರಾಜನಗರದಿಂದ ಅನೂರು ತಾಲೂಕು ಊರಿಯ ಗ್ರಾಮವರೆಗೆ ಈ ಸಂಪ್ರದಾಯ ಯುಗಾದಿ ಹಬ್ಬದಲ್ಲಿ ಎಲ್ಲ ಕಡೆನೂ ಬಳಸ್ತಾರೆ. ಈಗ ಅದಕ್ಕೆ ನಾವು ನಮ್ಮ ಹಿರೀಕರಿಂದ ಬಳಸ್ತಿದ್ರು. ಅದಕ್ಕೆ ಇವತ್ತು ನಾವು ನೇಗಿಲ ಪೂಜೆ ಮಾಡ್ತಾವೆ. ಯಾಕಂದರೆ ಮಾಡೋದು ನಮ್ಮ ಹೊಲದಲ್ಲಿ ಯುಗಾದಿ ಹಬ್ಬ ಅಂದರೆ ನಮ್ಮ ಭೂಮಿ ಬಿತ್ತು ಬೆಳೆದು ಅನ್ನ ತಿಂತೀವಲ್ಲ, ಅದಕ್ಕೋಸ್ಕರ ಇವತ್ತೊಂದು ದಿನ ನೇಗಿಲ ಪೂಜೆ ಮಾಡಬೇಕಂತ ಇವತ್ತು ನಾವು ಒಣ್ಣೆಯವ್ರ ಪೂಜೆ ಮಾಡ್ತಾವೆ. ಸಂಪ್ರದಾಯಕ್ಕೆ ಏನಂತಂದವೆ ಅಂದರೆ ರಾಗಿ, ಹಸುವಿನ ತೊಪ್ಪೆ, ಹಸುವಿನ ಗೊಬ್ಬರ ಮತ್ತು ಹಸ್ಗಳು ಎಲ್ಲ ಸೇರಿ ಇವತ್ತು ಅವ್ನ ಪೂಜೆ ಮಾಡ್ತಾವೆ. ಈಗ ನಮ್ಮಮ್ಮ ಮಾಡ್ತಾವ್ರೆ. ಹಸ್ಗಳನ್ನ ಬೇಡ್ಕೊಳ್ಳೋದು ಯಾಕಂದರೆ ಅದರಿಂದವೇ ನಾವು ಊಟ ಎಲ್ಲ ಮಾಡೋದು. ಅದು ಉಳ್ಬೇಕು. ಈಗ ಒಂದು ಸ್ವಲ್ಪ ಮಿಷಿನ್ಗಳೇ ಬಂದಿರೋ ಕಾರಣದಿಂದ ಹಸ್ಗಳು ಒಂದು ಸ್ವಲ್ಪ ಈಗ ಈ ಥರದ್ದೆಲ್ಲ ಮಾಡೋದಿಲ್ಲ ಸಂಪ್ರದಾಯ. ಆದರೂ ನಮ್ಮ ಹಿರೀಕರದ್ದು ಇದು ಉಳಿಸ್ಬೇಕಂತ ನಮ್ಮ ಅಪ್ಪ ಅಮ್ಮ ಇವತ್ತು ಮಾಡ್ತಾವ್ರೆ. ಈಗ ನಮ್ಮಮ್ಮ ಪೂಜೆ ಮಾಡ್ತಿದ್ರು ಹಸ್ಗಳ್ಗೆ ಎಲ್ಲ. ನಮ್ಮ ತಮ್ಮ ಅವರೆಲ್ಲ ಈ ಥರ ನಿಂತಿದ್ರು. ಬೆರ್ನಿ ಅದಕ್ಕೆಲ್ಲ ಪೂಜೆ ಮಾಡ್ಬೇಕು ಇವತ್ತು ಮಾಡ್ತಿದ್ರು. ಈಗ ಒಂಚೂರು ರಾಗಿ ಬಿತ್ತಾಯ್ತು. ನೆಕ್ಸ್ಟು ಇದು ಮಾಡ್ತಾರೆ. ನೆಕ್ಸ್ಟ್ ಅಂದರೆ ಉಳ್ಬೇಕು ಒಂಚೂರು. ಕೊಟ್ಟು ಒಳ್ಳೆ ನಮ್ಮ ರೈತರಿಗೆಲ್ಲ ಆಶೀರ್ವಾದ ಮಾಡಿ ಈ ವರ್ಷ ಒಳ್ಳೆ ಬೆಳೆ ಬೆಳೀಲಿ ಅಂತ ನಿನ್ನ ಹೊತ್ತಾಗ ಆಶೀರ್ವಾದ ಮಾಡ್ಕೊತೀನಿ ಅಪ್ಪ. ನಿನ್ನ ಹತ್ರ ಬೇಡ್ಕೊಂತೀನಿ ಅಪ್ಪ. ಎಲ್ಲ ರೈತರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನನ್ನ ವಿಡಿಯೋವನ್ನು ನೋಡುತ್ತಿರುವ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋ ಇಷ್ಟೇ. ನಾಳೆ ಸಿಗೋಣ.